ಗೈಸ್ ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಎಸ್ ಇವತ್ತು ಎಲ್ಲಿದ್ದೀನಿ ಅಂತ ಹೇಳಿದ್ರೆ ಎಸ್ ಬ್ಯಾಕ್ ಗ್ರೌಂಡ್ ಅವ್ರಿಗೆ ಗೊತ್ತಾಗುತ್ತೆ. ಲಾಸ್ಟ್ ವಿಡಿಯೋ ನೀವು ಏನ್ ನೋಡಿರ್ತೀರಾ, ಬೆಂಗಳೂರಿನಿಂದ ಇಲ್ಲಿಗೆ 364 ಕಿಲೋಮೀಟರ್ನ 6 ಗಂಟೆಗಳಲ್ಲಿ ಕವರ್ ಮಾಡಿ ಲೈಕ್ ಒಂದೇ ಒಂದು ವಿಷಯಕ್ಕೆ ಬಂದಿರ್ತೀವಿ. ಎಸ್ ಕರುಂಗಾಲಿ ಮಾಲೆ ಇಸ್ಕೊಳ್ಳೋಕೆ. ಅದು ಪ್ರೈಸ್ ಎಷ್ಟು, ಏನಕ್ಕೆ ಅದನ್ನ ಹಾಕ್ತಾರೆ, ಮತ್ತೆ ಅದು ಯಾಕೆ ಅದೇ ಟೆಂಪಲ್ ಅಲ್ಲಿ, ಆ ಟೆಂಪಲ್ ಹಿಸ್ಟ್ರಿ ಏನು ಅನ್ನೋ ಪ್ರತಿಯೊಂದನ್ನು ಲೈಕ್ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ. ಪಾಸ್ ಮಾಡ್ಬಿಟ್ಟು ಆ ವಿಡಿಯೋ ನೋಡ್ಕೊಂಡು ಈ ವಿಡಿಯೋ ಹತ್ರ ಬನ್ನಿ. ಎಸ್ ಈ ವ್ಲಾಗ್ ಏನ್ರ ಬಗ್ಗೆ ಅಪ್ಪ ಅಂತ ಹೇಳಿದ್ರೆ ಇಡೀ ವರ್ಲ್ಡ್ ಅಲ್ಲೇ ಫಸ್ಟ್ ಮುರುಗನ್ ಸ್ಟ್ಯಾಚು ಅಂತ ಹೇಳ್ಬೋದು. ಎಸ್ ಷಣ್ಮುಖ ಸ್ಟ್ಯಾಚು ಸೇಲಂ ಹತ್ರ ಇದೆ. ಎಕ್ಸಾಕ್ಟ್ಲಿ ನಾವೀಗ ದಿಂಡುಗಲ್ಗೆ 20 ಕಿಲೋಮೀಟರ್ ಹಿಂದ್ಗಡೆ ಇದೀವಿ. ಇಲ್ಲಿಂದ ಅರೌಂಡ್ 205 ಕಿಲೋಮೀಟರ್ 3 ಅವರ್ ತೋರಿಸ್ತಿದೆ. ಆಕ್ಚುಲಿ ನಾವು ಪ್ಲಾನ್ ಅನ್ಕೊಂಡಿದ್ದೆ ಇಲ್ಲಿ ಬರೋ ಅಷ್ಟೊಳಗೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟೊಳಗೆ 2 ಗಂಟೆ ಆಗುತ್ತೇನೋ ಅನ್ಕೊಂಡು 10ವರೆಗೆ ಬಂದ್ವಿ. 11:50 ಈಚೆ ಬಂದ್ಬಿಟ್ವಿ. ಸೇಲಂ ಅಲ್ಲಿ ಈಗ ನಾವು ಹೋಗ್ತಿರೋ ಸ್ಟ್ಯಾಚುನೇ ಲೈಕ್ ವರ್ಲ್ಡ್ ಅಲ್ಲೇ ಫಸ್ಟ್ ಮುರುಗನ್ ಸ್ಟ್ಯಾಚು 146 ಅಡಿ ಇದೆ. ಮಲೇಷ್ಯಾದಲ್ಲಿ ಸೆಕೆಂಡ್ ಸ್ಟ್ಯಾಚು ಬರುತ್ತೆ 140 ಅಡಿಗಳು. ಲೈಕ್ 3ನೇ ಸ್ಟ್ಯಾಚು ಈಗ ವೇಲೂರಲ್ಲಿ ರೀಸೆಂಟ್ ಆಗಿ ಜೂನ್ 8ನೇ ತಾರೀಕು ಕುಂಭಾಭಿಷೇಕ ಮಾಡಿ ಓಪನ್ ಮಾಡಿರ್ತಾರೆ. ಈ ವರ್ಲ್ಡ್ ಅಲ್ಲಿ ಇರೋದ್ರಲ್ಲಿ 3 ಟಾಲೆಸ್ಟ್ ಮುರುಗನ್ ಸ್ಟ್ಯಾಚು ಅಲ್ಲಿ ಫಸ್ಟ್ ಟಾಲೆಸ್ಟ್ ಮುರುಗನ್ ಸ್ಟ್ಯಾಚುಗೆ ಹೋಗ್ತಾ ಇದೀವಿ. ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ ಆಕ್ಚುಲಿ ಬೆಂಗಳೂರಿಗೆ ಅಂತ ಅನ್ಕೊಂಡಿದ್ದಾರೆ. ಕರುಂಗಾಲಿ ಮಾಲೆ ಇಸ್ಕೊಳಕ್ ಬಂದ್ವಿ, ಇಸ್ಕೊಂಡಾಯ್ತು. ಬಟ್ ಲೈಕ್ ಅವ್ರಿಗೆ ಗೊತ್ತಿಲ್ಲಂಗೆ ಕರ್ಕೊಂಡೋಗಿ ಸರ್ಪ್ರೈಸ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಅವ್ರು ಹೆಂಗ್ ಸರ್ಪ್ರೈಸ್ ಆಗುತ್ತೆ ಏನು ಎತ್ತ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೊರಡೋಣ. ಬಿರಿಯಾನಿ ಕೇಳಿದ್ರಲ್ಲ, ಪಕ್ಕದಲ್ಲಿ ಬಿರಿಯಾನಿ ಅಂಗಡಿ ನೋಡಿಲ್ಲ? ಹೌದು, ಲಾಸ್ಟ್ ಟೈಮ್ ಬಂದಿದ್ವಿ ನಾನು ಅವ್ರ ಅಪ್ಪ ಅಮ್ಮ, ಅವಾಗಲೇ ಅಲ್ಲಿ ಬಿರಿಯಾನಿ ಸ್ಟ್ರೈಟ್ ಸಿಗುತ್ತೆ ನೋಡಿ. ಬಿರಿಯಾನಿ ಚೆನ್ನಾಯ್ತಾ? ಫೈನ್, ಒಳಗಡೆ ಬಂದಾಯ್ತು. ಬಂದಿದ ತಕ್ಷಣ ನಾನು ಫಸ್ಟ್ ಮಾಡಿದೆ ಡ್ರೋನ್ ಶಾಟ್ ಬಿಟ್ಟೆ. ಸೆಕ್ಯೂರಿಟಿ ಕರೆಕ್ಟ್ ಆಗಿ ಬಿಟ್ಟು 10 ಸೆಕೆಂಡ್ ಆಗಿಲ್ಲ ಬಂದ್ರು. ಡ್ರೋನ್ ಇಳಿಸ್ರಿ ಬನ್ನಿ, ಆಫೀಸರ್ ಪರ್ಮಿಷನ್ ತಗೊಂಡ್ರೆ ನಾನು ಪಕ್ಕ ಫೈನ್ ಆಗ್ತಾರಿಲ್ಲ, ಡ್ರೋನ್ ಕಿತ್ಕೊಂತಾರೆ ಅಂತ. ಆಮೇಲೆ ಆಫೀಸ್ ಹತ್ರ ಬಂದು ಮ್ಯಾನೇಜರ್ ಎಲ್ಲ ಊಟ ಹೋಗೋರಂತ ಫೋನ್ ಮಾಡಿಕೊಟ್ರು. ಏನ್ ಪರ್ಪಸ್ಗೆ ಅಂತ ಕೇಳಿದ್ರು. ನಾನು ಈ ತರ ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ದೀನಿ ಕನ್ನಡದಲ್ಲಿ ಅಂತ ಹೇಳಿದ ತಕ್ಷಣ ಹೌದಾ ಸರಿ ಆಯ್ತು, ಆಧಾರ್ ನಂಬರ್, ನಿಮ್ಮ ಅಡ್ರೆಸ್, ನಿಮ್ ಕಾಂಟ್ಯಾಕ್ಟ್ ನಂಬರ್ ಹೆಸರು ಕೊಟ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ಒಳಗಡೆ ಬಂದಷ್ಟೇ. ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋಣ. ಡ್ರೋನ್ ಶಾಟ್ ತೋರಿಸ್ತೀನಿ, ವೆಯ್ಟ್ ಮಾಡಿ. ಸೊ ನೀವು ಎಂಟ್ರಿ ಆಗಕ್ಕೆ ಲೆಫ್ಟ್ ಬಂದ್ಬಿಟ್ಟೆ ಒಳಗಡೆ ಬರಬೇಕು. ಸುತ್ತಲೂ ಸಿಕ್ಕಾಪಟ್ಟೆ ಅಂಗಡಿಗಳಿದಾವೆ. ಸೊ ನೋಡ್ತಾ ಇದ್ದೀರಾ, ಬಲ್ಸಲ್ಲೇ ಇದೆ ಫಸ್ಟ್ 146 ಅಡಿ ಉಳ್ಳ ಒಂದು ದೇವರ ವಿಗ್ರಹ. ಅಂದ್ರೆ ಇದಕ್ಕಿಂತ ಎಷ್ಟೊಂದು ಇದಾವೆ. ನಮ್ಮ ಕುಣಿಗಳಲ್ಲೇ ತಗೊಳ್ಳಿ, ಪಂಚಮುಖಿ ಐತೆ 165. ಎಸ್ಪೆಷಲಿ ಮುರುಗನ್ ಶಿಲೆಯಲ್ಲಿ ಇದೆ ದಿ ಮೋಸ್ಟ್ ಹೈಟ್ ಇರೋ ಒಂದು ಇದು. ಇವನು ಜಾಸ್ತಿ ಇಲ್ಲ, ಬೇಗ ಮುಗಿಸ್ಕೊಂಡು ಹೆಂಗೋ ಲೈಕ್ ಎಲ್ಲ ಖುಷಿ ಆದ್ರೂ ನೋಡಿದ ತಕ್ಷಣ ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಅಷ್ಟೇ. ಈ ಜಾಗಕ್ಕೆ ನೀವು ಬರೋದಕ್ಕೆ ಶ್ರೀ ಮುತ್ತುಮಲೆ ಮುರುಗನ್ ಕೋವಿಲ್ ಸೇಲಂ ಅಂತ ಹೊಡೆದ್ರೆ ಸಾಕು, ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಡುತ್ತೆ. ಬೆಂಗಳೂರಿನಿಂದ ಕೇವಲ 236 ಕಿಲೋಮೀಟರ್ಗಳಿದೆ. ನೀವು ಆರಾಮಾಗಿ ಬರ್ಬೋದು. ಒಂದು 5 ರಿಂದ 6 ಅವರ್ ತಗೊಳುತ್ತೆ. ಬಸ್ಗಳು ಇದೆ, ಟ್ರೈನ್ಗಳು ಫೆಸಿಲಿಟಿ ಇದೆ. 40 ಕಿಲೋಮೀಟರ್. ಇನ್ನು ನಿಮಗೆ ಪಾರ್ಕಿಂಗ್ ಫೀಸು 50 ರೂಪಾಯಿ ಇಸ್ಕೊಂತಾರೆ ಕಾರ್ಗೆ, ಬೈಕ್ಗೆ ಎಷ್ಟೋ ಗೊತ್ತಿಲ್ಲ. ಬಟ್ ಮೇಲ್ಗಡೆ ಹೋಗೋದಕ್ಕೆ ಲಿಫ್ಟ್ ಇದೆ. ಲಿಫ್ಟ್ ಅಲ್ಲಿ ಹೋಗೋದಕ್ಕೆ ಒಬ್ಬರಿಗೆ 150 ರೂಪಾಯಿ ಅಂತೆ. ಒಳಗಡೆ ಅರ್ಚನೆ ಮಾಡ್ಕೊಳ್ಳೋಗಿದೆ ನಿಮಗೆ 250 ರೂಪಾಯಿ ಅಂತೆ. ಮೇಲ್ಗಡೆ ಇರೋ ಮುರುಗನ ಪಾದ ಮುಟ್ಬೇಕಂದ್ರೆ ಒಬ್ಬರಿಗೆ 20 ರೂಪಾಯಿ. ಸೊ ಇದು ಎಂಟ್ರಿ ಎಕ್ಸಿಟ್ ಆ ಸೈಡು. ಟಿಕೆಟ್ ಇಸ್ಕೊಬೋದು ನೀವು ಬೇಕಂದ್ರೆ 10 ರೂಪಾಯಿ ಒಬ್ಬರಿಗೆ. ಸೊ ನಿಮಗೆ 10 ರೂಪಾಯಿ ಟಿಕೆಟ್ ಜೊತೆಗೆ ಒಂದು ಕೊಡ್ತಾರೆ. ನಾವು 4 ಟಿಕೆಟ್ ತೊಗೊಳಕ್ಕೆ 4 ಫೋಟೋ, ಅದ್ರ ಜೊತೆ 4 ವಿಭೂತಿ ಕೊಟ್ಟಿದ್ದಾರೆ. ಸೊ ಮುರುಗನ್ ಅಂದರೆ ಫೇಮಸ್ ವಿಭೂತಿನೇ ಅಲ್ವಾ. ಸೊ ಅಷ್ಟೇ, ಅಲ್ಲಿ ಹೋಗಿ ಲೈಕ್ 10 ರೂಪಾಯಿ ಟಿಕೆಟ್ ತೊಗೊಂಡು ಪಾದ ದರ್ಶನ ಮಾಡಿಕೊಂಡು ಹೀಗೆ ಎಕ್ಸಿಟ್ ಆಗ್ಬೋದು ನೀವು.
ಸೊ ಈ ಶಟ್ರಿಂದ ಎಂಟ್ರಿ ಆಗಿ ಆ ಶಟ್ರಿಂದ ಎಕ್ಸಿಟ್ ಆಗೋದು. ಸ್ಟ್ಯಾಚುಗಳೈತೆ ನೋಡಿ ಆಂಟಿ, ಈ ಚೈನು ಅದು ಇದು. ಸೊ ಅಷ್ಟೇ, ಅದೆಲ್ಲ ಮುಗಿಸ್ಕೊಂಡು ಈಚೆ ಬಂದಮೇಲೆ ಆರಾಮಾಗಿ ಇಲ್ಲಿ ಕುತ್ಕೊಂಡು ಹೊರಡ್ಬೋದು. ಆಲ್ಸೋ ಅಲ್ಲಿರೋದು ನಿಮಗೆ ಇಷ್ಟ ಆಗಿಲ್ಲ ಅಂತ ಪಕ್ಷದಲ್ಲಿ ಇಲ್ಲೂ ಇದ್ದಾವೆ ಪ್ರಸಾದ ಅದಿದೆಲ್ಲ, ನೀವು ತೊಗೊಂಬೋಡು ಆರಾಮಾಗಿ. ಆಲ್ಸೋ ನಿಮಗೆ ಈ ಫೋಟೋದಲ್ಲಿ ಇರೋ ಪ್ರಕಾರ ಲೈಕ್ ಆ ಬೆಟ್ಟದ ಹಿಂದ್ಗಡೆ ಲಿಫ್ಟ್ ಇದೆಯಲ್ಲ, ಸೊ ಆ ಲಿಫ್ಟ್ ತುದಿಯಿಂದ ನೀವು ನೋಡಿದ್ರೆ ಆಪೋಸಿಟಲ್ಲಿರೋ ಬೆಟ್ಟ ಎಕ್ಸಾಕ್ಟು ಲೈಕ್ ಷಣ್ಮುಖ ಲೈಕ್ ಭೂಮಿ ಮೇಲೆ ಮಲ್ಕೊಂಡು ಆಕಾಶ ನೋಡೋ ಶೇಪಲ್ಲಿ ಇರುತ್ತಂತೆ. ಬನ್ನಿ ಎಷ್ಟು ಮಾತು ನಿಜ ಅಂತ ನೋಡೋಣ. ನಮ್ಮವ್ರು ಏನೋ 2 ಫೋಟೋ ತೊಗೊಬೇಕಂತೆ, ಬನ್ನಿ ತೊಗೊಂಬಿಡೋಣ. ಬನ್ನಿ ಟೈಮ್ 3:43 ಆಯಿತು, ಕರೆಕ್ಟಾಗಿ 3/4 ಗಂಟೆ. ಲೈಕ್ ಅಷ್ಟೊಂದು ರಶ್ ಅನ್ಕೊಂಡಿದ್ದೆ ನಾನು ಈಚೆ ನೋಡುವಾಗ, ಬಟ್ ಆ ಥರ ರಶ್ ಏನೂ ಇಲ್ಲ. ಸೊ ಆರಾಮಾಗಿ ಬರ್ಬೋದು. ಹೇಳ್ದಂಗೆ 234 ಕಿಲೋಮೀಟರ್ ಬರುತ್ತೆ ಬೆಂಗಳೂರಿಂದ, 5ರಿಂದ 6 ಅವರ್. ಬಸ್ಸು ಟ್ರೈನು 2 ಫೆಸಿಲಿಟಿ ಇದೆ. ಫೈನ್, ನೋಡ್ತಾ ಇದ್ದೀರಾ ನಮ್ಮ ವಿಶ್ವದ ಅತಿ ಎತ್ತರದ ಷಣ್ಮುಖನ ಒಂದು ಶಿಲೆ. ಫೈನ್, ಅಷ್ಟೇ ಹೊರಡೋಣ. ಸೊ ಎಕ್ಸಿಟ್ ಆಗುವಾಗ ನಿಮ್ಗೆ ಈ ಥರ ಶಾಪಿಂಗ್ ಸಿಕ್ಕಾಪಟ್ಟೆ ಬರುತ್ತೆ. ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು 100% ಶಾಪಿಂಗ್ ಮಾಡ್ಕೊಬೋದು. ಕರಂಗಾಲಿ ಮಾಲೆ ಥರ ಅಂದ್ಬಿಟ್ಟು ದಿಂಡಗಲ್ ಹತ್ರ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ರಿಟರ್ನ್ ಬರುವಾಗಲೇ ಈ ವ್ಲಾಗ್ ಬಂದಿರೋದು. ಸೊ ಪ್ರೀವಿಯಸ್ ವ್ಲಾಗ್ ಚೆಕ್ ಮಾಡಿ ನೋಡಿ, ಚಿಕ್ಕದಾಗೆ ಇರುತ್ತೆ, ಪಕ್ಕ ಇಂಟ್ರೆಸ್ಟ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.